ಅವೋ ಸುರಸೇನಾಧಿಪತಿ, ಏನಂತ ಹೇಳಲಿ ನನ್ನ ದುರ್ಗತಿ? ಅದೇನು ಚೆನ್ನಾಗಿ ಹೇಳು ಮಂತ್ರಿ. ಕೌರವನೆಂಬ ಮತಾಂಧನು ಅನೇಕ ಸೇನದಿಂದ ಬಂದು ನಮ್ಮ ವನವಂ ದಾಳಧೂಳಿ ಎಬ್ಬಿಸಿದನು ರಾಜ ರವಿಕೋಟಿ ತೇಜ. ಹೊಳಿರಿ ಎಲ್ಲ ಉಗ್ರ ಚಿತ್ರಸೇನ ಮಹಾರಾಜನೇ, ಹತಮರಾದ ನರಿಕುರಿಗಳ ಮತ್ತೇನು ಕಾರ್ಯ ಮಾಡಿದರ ಬಳಿರಿ ಒಂದು ಹುಳಿಯದ ಚೆನ್ನಾಗಿ ಬಿತ್ತರಿಸು ಕಂಡಿಯ ವಲಚರನೆ ಬಹು ಬೇಗನೆ. ಅವೋ ರಾಜ, ಮತ್ತೇನೆಂದರೆ ಏನು ಮಂತ್ರಿ? ಈ ವನದ ಮಧ್ಯದಲ್ಲಿರುವ ಸೋಪಾನಗಳನ್ನು ಕಿತ್ತಿ ಬೀಸಿ ಹಾಳು ಮಾಡಿದನು. ಆತಂ ಕಂಡ ಈ ವನದೋಳಿರಬೇಡಿರೆಂದು ಹೇಳಲಿಕ್ಕೆ ಹೋದರೆ ಬೈರ ನನ್ನನ್ನು ಹಿಡಿದು ಬಡಿದು ಚಂಡಿಗೆ ಕೈಕೊಟ್ಟು ತಪ್ಪಿದರು ರಾಜ ಸಾಂದ್ರಗುಣ ತೇಜ. ಎಲ್ಲ ಮಂತ್ರಿ ಶೇಖರನೇ, ಅವೋ ರಾಜನೇ, ದುರ್ಮಾರ್ಗರಾದ ಹತಮರು ಈ ಪರಿ ಮಾಡುವಾಗ ನಮ್ಮ ವನದಲ್ಲಿರುವ 10 ಸಹಸ್ರ ವನಚರರು ಮತ್ತಲ್ಲಿಗೆ ಹೋಗಿದ್ದರು. ದಿಕ್ಕು ದಿಕ್ಕಿಗೆ ಓಡಿ ಹೋದರು ಮಹಾರಾಜನೇ. ನಿನ್ನ ಚಿತ್ತದ ಅತ್ಯದ್ಭುತ ಮತ್ತೇನು ಬಿತ್ತರಿಸು ಕಂಡಿಗೆ ವೀರಾದಿ ವೀರನೇ. ಅವೋ ರಾಜ, ಇಂದಿನ ದಿನ ಕೌರವನೆಂಬ ಮತಾಂಧನ ಸೇನೆ ಒಮ್ಮೆ ನೋಡಿ ನಮ್ಮ 10,000 ವನಚರ್ಯರಲ್ಲ ದಿಕ್ಕು ದಿಕ್ಕಿಗೆ ಓಡಿ ಹೋದರು. ಆತಂ ಕಂಡು ನನ್ನನ್ನು ಹಿಡಿದು ಬಡಿದು ಅವಮಾನವ ಮಾಡಿದರು ರಾಜ ರವಿಕೋಟಿ ತೇಜ. ಬಳಿರಿಯ ಎಲ್ಲ ವ್ಯಾಘ್ರನೆಂದವನ ಬಾಲಕನೇ, ಚಿತ್ರಸೇನ ಮಹಾರಾಜನೇ, ದಮಾಸ್ತಿನವತಿಯ ಈನ ಪೌರುಷ ಬಂಡ ಕೌರವನೆಂಬವನ ಪಕ್ಕು ಧೋಳ ತುಳಿಯ ಮಾಡಿದರೆ. ಹೌದು ರಾಜ. ಜಲ ಸಾರಥಿ, ಉಕ್ಕಿನ ಸರಪಳಿಯ ಭೇಟಿಯನ್ನು ತೆಗೆದುಕೋ. ಎಲ್ಲ ಈ ಉಗ್ರಸೇನೇ, ಚಿತ್ರಸೇನ ಮಹಾರಾಜನೇ, ನಿನ್ನನ್ನು ದಪ್ಪಿ ಅಂಜಿಸಿ ಬಂಧಿಸಿ ಬಡದ ಬಂಡನಾರು ತೋರು ಬಳಿರಿ ಅವರೆಲ್ಲರಂಪಿಡಿದು ಜಜ್ಜುರಿಯಂ ಜಡಿದ ಪಾಸುದಿಂದ ಕಟ್ಟಿ ಅಮರಾವತಿ ಕಾರಾಗೃಹದಲ್ಲಿಡುವೆ. ಜಾಗೃತಿಯಿಂದ ಅವರನ್ನು ತೋರಿಸು ಕಂಡಿಯ ವನಚರನೆ ಬಹು ಬೇಗನೆ. ಅವೋ ವೀರ ಕೇಸರಿಯಾದ ದೊರೆಯೇ, ಹೇ ಮಂತ್ರಿ ಶೇಖರನೇ, ನಿಮ್ಮ ಅನುಮತಿಯಂತೆ ಆ ಕೌರವನಾದ ಮತಾಂಧನು ಬಂಧಿಸಲು ಬಳಿರಿ ಬಂದೂರ ತರಮಾದ ಬೇಳೆಗಡನ್ನು ತಂದಿರುವನು ರಾಜ ಸಾಂದ್ರಗುಣ ತೇಜ. ಬಳಿರಿಯ ಎಲೈ ದೂತನೇ, ಚಿತ್ರಸೇನ ಮಹಾರಾಜನೇ, ಮತ್ಯಾರ ಲೋಕ ಮಧ್ಯದಲ್ಲಟ್ಟ ಸಮದ ಕಟ್ಟಾಗೃದಾಸ್ತಿನವತಿಯ ಪಟ್ಟಣವನ್ನು ಎನ್ನ ಮನದೋಳು ಪುಟ್ಟಿದ ದಿಟ್ಟವಾದ ಸಿಟ್ಟಿನಿಂದ ತಟ್ಟನೆ ಎತ್ತ ಗಗನಾಂತರದಲ್ಲಿ ನಿಲ್ಲದಲೇ ಆ ತಮ್ಮ ಕೌರವನನ್ನು ಧೂಳಿಪಟ ಮಾಡಿಬಿಡನೆ. ಆ ಹಂದ ಕಂದಕನ ಎನ್ನ ದೂತನನ್ನು ಬಡಿದ ಭಂಗಿಸಿದನೇ. ಅವನ ಪಿಡಿದು ಕಡಿದು ಚಿನ್ನಚಿದ್ರವ ಮಾಡದಿದ್ದರು ಭಪ್ರ ಚಿತ್ರಸೇನೆ ಎಂಬ ನಾಮವೇತಕ್ಕೆ ಸೂತ ಅತಿ ವಿಖ್ಯಾತ ಅವನ ಮುಂಭಾಗಕ್ಕೆ ಬಿಡುರತ. ಉತ್ಕೃಷ್ಟ ಪರಾಕ್ರಮಿಯಾದ ಚಿತ್ರಸೇನನೇ, ಉಗ್ರಸೇನೇ, ಆ ಕೌರವನೆಂಬ ಮತಾಂಧನು ನಮ್ಮ 10,000 ವನಚರ್ಯರನ್ನು ಬಂಧಿಸಿದಾಗ ಅವರನ್ನು ಬಿಡಿಸಿಕೊಂಡು ಸಂತೋಷದಿಂದ ಮೆರೆಯುತ್ತಿರುವನು ಚಿತ್ರಸೇನನೇ. ಆ ಅಧಮರನ್ನು ಬಂಧಿಸುವ ಬೇಗನೆ. ಲೈನ್ಮನ್ ಸುಂಕಣ್ಣನ ಮಗ ಕಿರಣ ಇವರು ಉಗ್ರಸೇನ ಪಾತ್ರ ಮಾಡಿದವರು 501 ರೂಪಾಯಿ ಮಾಡಿರ್ತಾರೆ. ಉಗ್ರಸೇನೇ, ಚಿತ್ರಸೇನ ಮಹಾರಾಜನೇ, ಆ ಕೌರವನೆಂಬ ಕುಲ್ಲನು ನಮ್ಮ ಭಯಕ್ಕೆ ಅಂಜುಮುಖ ಮಾಚಿಕೊಂಡಿರುವನು. ಹೌದೇನು ರಾಜ? ಅವನು ಎಲ್ಲಿ ಅಡಗಿದ್ದರೆ ಬಿಡದ ಅವನ ಸೇನೆಯನ್ನು ಕಡಿದು ಕಡಗಂಡವ ಮಾಡಿ ಕಡೆ ಬಿಡಿ ಎಂದು ಹಿಡಿ ತಂದು ಕಡೆಗಡಿಗಳ ಸಿಡಿ ಸರದಿ ತುಡುಕಿ ಒಡಕರಿಸಿ ಒಡಮರಿಸಿ ಒಡಕರಿಸಿ ಕಡು ಬರೆದು ಪಡ ವೀಪನ ನಡೆದಲು ಎಮ್ಮು ಕಡಿದು ಬಲಿ ಕೊಡುವೆ. ಇಲ್ಲವೇ ಬಡಿರಿ ತುಳ್ಳೂರಿಯಿಂದ ದುರ್ಯೋಧನನ ಎಡಮಿಡಿ ಎಂಬಿಡಿದು ಅವನ ಮಡಿದಿ ಮಾತಿಯರಂ ಕಂಡು ದುಃಖ ಪಡುವಂತೆ ಮಾಡಿವೆ. ನಡಿ ನಡಿ ಪದವ ಮಿಡಿ ಕಂಡಿಯ ವಲಸರನೆ ಬಹು ಬೇಗನೆ ನಿನ್ನಿಷ್ಟದಂತೆ ಆಗಲಿ ಮಹಾರಾಜನೇ.
ನೀನುದಾರ ಕಲಿಕರಣ ಮಹಾರಾಜನಂದು ತಿಳಿಯಲೇ ಅದವೋ. ಓಹೋ, ದುರ್ಯೋಧನನ ಭುಜಬಲನಾಗಿರುವ ಕರ್ಣನೆಂಬವನು ನೀನೇನು? ಹೌದು, ನಾನೇನಲೇ ಅದವೋ. ಕೌರವನಿಗೆ ಬೆಂಬಲವಾಗಿ ಬಂದು ನಮ್ಮ ಹೊಲವನ್ನು ಹಾಳು ಮಾಡುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟವರದಾರು? ನಮ್ಮ ದುರ್ಯೋಧನ ಮಹಾರಾಜ ಅಪ್ಪಣೆ ಕೊಟ್ಟವನಲೇ ಅದವೋ. ಎಲೈ ಹದಮ, ಏ ಮುಷ್ಟ, ಜಾಗೃತಿಯಿಂದ ಪೇಳು ಸೂತ ಕುಲದವನೇ. ಕೌರವನಿಗೆ ಭುಜಬಲದಂತಿರುವ ಕರ್ಣನೆಂಬ ಕಪ್ಪಲಿಗನೇ. ಎಲೆ ಬುದ್ಧಿ ಶೂನ್ಯ ನಂಬ ಚಿತ್ರಸೇನನೇ. ಎಲೈ ಕೌರವರ ಮನೆಯಲ್ಲಿ ಮುದ್ದ ಕೊಯ್ಯ ಬಿದ್ದಿರುವ ಕರ್ಣನೇ. ದಾನ ಸೂರ್ಣ ಕರ್ಣನೆಂಬ ಬಿರುದಾಂಕಿತನಾಗಿ ಎನ್ನ ಪಾಯಿಗೆ ಬಂದಂತೆ ಬಗಳಿದರೆ ನಿನ್ನ ಬಾಯಿ ಒಳಗಿನ 32 ಭೂಮಿಗೆ ಪಲ್ ಪಲ್ ಅಂತ ಉದರಿಸಪಡುವನೇ ಅದವಾ. ಅಸಮಬಲ ಸಾಲಿಗೆ ಮುಂದೆ ಒಳ್ಳಕೊಸರಿ ಮಾತನಾಡಿದರೆ ನಿನ್ನ ಎಡಮುಡಿಯನ್ನು ಕೊಟ್ಟಿ ನಮ್ಮ ರಾಜನಾದ ಕೌರವನಲ್ಲಿಗೆ ಇದುವರೆಗೆ ನಿಲ್ಲಿಸುವೆನು. ಅಲ್ಲಿ ನಿಲ್ಲಿಸಿ ನಿನ್ನ ಮೈ ಮೇಲೆ ಕಪ್ಪಿನ ಸರಪಾಳಿಯನ್ನು ಕಟ್ಟಿ ಸುಣ್ಣದ ಕಲ್ಲುಗಳಿಂದ ತುಂಬಿಸಿ ಆಮೇಲೆ ನೀರನ್ನು ಹಾಸಿ ಇನ್ನು ಸೊಕ್ಕನಿಗೆ ಹೆಚ್ಚಿನ ತುಚ್ಚು ವಚನಗಳೇ ಉಚ್ಚರಿಸದೆ ನಮ್ಮ ರಾಜ ನಡೆಸಿದೃಶನ ಎಲೈ ಕರ್ಣ, ಅದಮ್ಮ ಎನ್ನ ಬುದ್ಧಿ ಶೂನ್ಯನೆಂದು ಬಾಯಿಗೆ ಬಂದಂತ ಬಗಳುವಿಯ ಇದ್ದಂಗೆ ಹೇಳಿದವರೇ ಅದಮ್ಮ. ಬಂಡ ಹೇಳಿ ಅದಮ್ಮ, ನಿನ್ನಂತ ಜಗತ್ ಬಂಡರನ್ನರನ ಮಂಡಲದಲ್ಲಿ ಮೆತ್ತೆ ಕಡೆಯುವೆ. ಚೆಂಡ ಪ್ರಚಂಡ ಹರಿದಿ ಮೀರಿ ಮಾರ್ತಂಡ ಭುಜಬಲ ಹೊರದಂಡ ಕಂಡ ಕಂಡ ಹಾಗೆ ಬಗಳುವಿಯ ಎಲೈ ಮೂರ್ಖ. ಇದ್ದಂಗೆ ಹೇಳಿದವರೇ ಅದಮ್ಮ. ಬಡಿರಿ ನಿನ್ನ ನಾಲಿಗೆಯ ಗಿದ್ದಿ ಪೂರ್ತಿ ಶಿರುವ ಮೆಚ್ಚುವಂತೆ ನಿನ್ನ ಪಟ್ಟಣಗಳನ್ನು ಪಟ್ಟಣ ಮರೆದು ಈ ಭೂಪಟಕ್ಕೆ ಕಡೆಯವರ ನೋಡಲೇ ಭ್ರಷ್ಟ. ಎಲೈ ಸೂತ ಕುಲದವರೇ ಅದಮನೆ ಘನಘಾತಕನಾದ ಕೌರವನಲ್ಲಿ ಸೇರಿದ ಕ್ಷಣಕ್ಕೆ ನೀನೇನು ಹೆಚ್ಚಿನ ಕುಲದವನಾಗಲಿಲ್ಲ. ಕುರುಮಂಡಲೇಶನ ಕೊಟ್ಟ ಅಂಗರಾಜವನ್ನ ಮುಷ್ಟನ್ನವನ್ನು ಉಂಡು ಬಂಡು ಬಾಳು ಬಾಳುವ ಗಂಡುಗಲ್ಲಿ ನೀನಲ್ಲದಿದ್ದರೆ ಬಳಿದೆಯ ಅವನ ಬೆಂಬಲವಾಗಿ ಇಲ್ಲಿಗೆ ಬರುತ್ತಿರಲಿಲ್ಲ. ಎನ್ನ ಕೈಯಲ್ಲಿ ಸಿಲುಕತಿರಲಿಲ್ಲ. ಇನ್ನು ನಿನ್ನ ಸತ್ತವು ಅಡಿಗಿದ್ದು ಮೂರ್ಖ ಮಾಡಿದರು ನನ್ನಳೆಯ ಸರ್ಕ. ಬಲಿರೇ ಎಲೆ ಗಂಧರ್ವ ನಂಬ ಬಂಡ ಎಲ್ಲೈ ಕಪ್ಪಲಿಗೆ ಎಂಬ ಅದಮ ನಿನ್ನಂತವನ ಸಂಗಡ ಯುದ್ಧ ಮಾಡುವುದು ಕೆಳಗೆ ತೃಣ ಮಾತ್ರ. ಅದು ಯಾತಕ್ಕೆ ಅಂದರೆ ಯಾತಕ್ಕೆಲೆ ಮೂರ್ಖ. ಜಗವನ್ನು ತನ್ನ ಕಿರಣ ಜ್ವಾಲಾಂಗಗಳಿಗೆ ಬೆಳಗಿಸುವ ಸೂರ್ಯೋದಯ ನಿಜ ಈಗ ಚಿಕ್ಕಣ್ಣ ಕಂಡ ರಾಕ್ಷಸ ಕುಟ ಪಾದದಿಂದ ವಧಿಸಿಕೊಂಡು ರಾಜ್ಯವನ್ನು ಬಿಟ್ಟು ಓಡಿ ತೋಟ ಕಾಯುವ ನೀನು ನಿನ್ನತ್ತವನ ಸಂಗಡ ಸುತ್ತ ಮಾಡುವುದು ನನಗೆ ಸರಿಯಾಗುವುದಿಲ್ಲ ಅದಮ್ಮ. ಇಲ್ಲಿಗೆ ಹೆಚ್ಚಿನ ಮಾತುಗಳನ್ನು ಆಡಿದರೆ ನಿನ್ನ ನಾಲಿಯನ್ನು ಕಿಚ್ಚಿ ನನ್ನ ಪ್ರಾಣವನ್ನು ತಂಡರಲಿಯ ಕಳಿಸುವೆನು. ಇಲ್ಲಿಗೆ ಸುಮ್ಮನೆ ಹಿಡಿದು ಬಂದಿರುವೇನು ಮಾಡದೆ ಹಿಡಿದು ಹೋಗಲೇ ಮಂಡಪಕ್ಕೆ ಎನ್ನ ಕೆಳಗಿದ್ರೆ ಆಗುವುದು ನೀನು ದುರ್ಗತೆ. ಎಲ್ಲೈ ದ್ರೋಹಿಯಾದ ಕರ್ಣ, ಅದಮನೆ ನೀನ್ಯಾವ ದೊಡ್ಡ ಸಂಪನ್ನ. ಧರ್ಮ ಸ್ವರೂಪರಾದ ಪಾಂಡವರಲ್ಲಿ ವೈರವಂ ತೊಟ್ಟು ಶಕನ ಮುಖದಿಂದ ಕಪಟ ಯುದ್ಧವನ್ನಾಡಿಸಿ ಪಾಂಡವರ ರಾಜ ಸ್ಪಂದನವನ್ನು ಕಸಿದುಕೊಂಡು ವನವಾಸಕ್ಕೆ ಕಳಿಸಿದ್ರು. ಈನಗುಣಗಂಡನಾದ ಕೌರವನಿಂದ ರಾಜ ಸ್ಪಂದನವನ್ನು ಈನಗುಣಗಂಡನಾದ ಕೌರವನ ಸಭಾಸ್ಥಾನದಲ್ಲಿ ಸೇನ ವೃತ್ತಿಯ ಮಾಡಿ ಕಾಲ ಕಳೆಯುವ ನಿನಗೆ ಶರಣಾಗತನಾಗೆಂದು ಬೇಡಿಕೊಳ್ಳಬೇಕ. ಇಲ್ಲಿಗೆ ಮನ್ನಿಸಿರುವನು ಇನ್ನೊಮ್ಮೆ ಇಂಥ ತುಂಟ ಮಾತುಗಳನ್ನಾಡಿದರೆ ಬಳಿರೇ ಅವನ ತಂಟೆಯ ಬಿಡಿಸಿ ಮೀನು ಹಿಡಿಯುವ ಗುಂಟೆಯನ್ನು ಮನೆಗೆ ತೋರಿಸುವನು. ಕಂಡಿಯ ನೀಚಲೆ ಚೆಂಡ ಕರ್ಣನೆ. ಬಲಿರೇ ಎಲೆ ಅದಮ ಎಲೈ ಭ್ರಷ್ಟ, ಅತಿ ಜಾಗ್ರತೆಗಿದ್ದಕ್ಕೆ ನಿಲ್ಲಲು ಬಂದು ಆಶುಬೈ ಕಟಕದಿಂದ ನಿನ್ನ ಗಗನಕ್ಕೆ ಬಂದು
ಅದೇ ಪ್ರಕಾರವಾಗಿ ಹಿದ್ದಕ್ಕೆ ನಿಲ್ಲಲೇ ಬಂಡ ಇಲ್ಲವಾಯಿತಂದರೆ ಬಲಿರೇ ಸಂಗನಕಲ್ಲ ಗ್ರಾಮದಲ್ಲಿರುವ 5 ಗುಡ್ಡದ ನಡುವೆ ಹಾರಾಡುವುದು ನೋಡಿ ನಿನ್ನೆಯರುಂಡ. ಹೇಳ್ರಪ್ಪ. ಬಲಿರೇ ಎಲ್ಲ ಈ ಕೌರವನೆಂಬ ಬಂಡ ಎಲ್ಲ ಈ ಚಿತ್ರಸೇನೆಂಬ ಬಂಡ ಇಂದ್ರದೇವರವ ನಂತರದ ದಾರದ ಬಂದೂರವಾದ ಮುದ್ರೆ ಮೃದ ವನವಂಬಕ್ಕು ದಾಳಾದುಳಿಯ ಮಾಡಿದ್ಯಾ? ಎಲ್ಲ ಈ ಭ್ರಷ್ಟ ಎಲ್ಲ ಈ ಕೃಷ್ಣ ನಮ್ಮ ವನಚರನು ಉಗ್ರಸೇನನು ಬಂದು ಕೇಳಿದರೆ ಅವನ ಬೆದರಿಸಿ ಲೂಕಿಸಿದೆಯಾ? ಸಹಜವಾಗಿ ಲಿಖಿಸಿದ ಈ ಚಿತ್ರಸೇನೆಂಬ ಆದಮನೆ. ಎಲ್ಲ ಈ ಕುಲ್ಲ ಎಲ್ಲ ಈ ಭ್ರಷ್ಟ ನಿನಗೆ ಗರ್ವವೆಷ್ಟಿರುವುದು? ಬಹಳ ದಿನದಿಂದ ಇರುವುದಿಲ್ಲ ಈ ಭ್ರಷ್ಟ. ಬಡಿರೇ ನಮ್ ಕಂಡ ಕ್ಷಣವೇ ಎನ್ನ ಹೊಟ್ಟೆ ಎಲ್ಲ ತಗಲ್ದ ಗಂದುಟ್ಟಿದ ಸಿಟ್ಟಿನಿಂದ ಈಕೋ ಈ ಕಥೆಯಿಂದ ನಿನ್ನ ಕುಟ್ಟಿಕ್ಕುವ ರೋಷದಿಂದ ನಿನ್ನ ಪಕ್ಕೆಲುಬುಗಳನ್ನು ಸಡಿಲಿಸಿ ಮಾರು ದೇವತೆಯಿಂದ ಗುರುಮರಿಯಂ ಕಡಿಸಿದಂತ ನಿನ್ನ ಕಡಿಸುವರು ಅತಿ ಪಾಪಾತ್ಮನೆ. ಎಲ್ಲ ನೀನು ದಾರು ಅಡವಿ ಪಾಲಕರ ಬಿಡಿ ನುಡಿಗಳಂ ನುಡಿಯುವುದಕ್ಕೆ ನಿನ್ನ ನಾಲಿಗೆಯ ಉತ್ತಮವಾಯಿತೆ. ಸಹಜವಾಗಿ ಹೋಯ್ತು. ಬಲಿರ ಬಂಡಗೆ ಭ್ರಷ್ಟರೇ ನಿನ್ನ ಗುಂಡಿಗೆ ಸಿಡಲಿಸಿ ಇಂಡು ಭೂತಗಳಿಗೆ ಆಯುಧಂ ಹಾಕುವೆ. ಅಹೋ ಕರುಣ ಶಕಿನಿ ದ್ರೋಣ ಮೊದಲಾದ ನಾಯಕರು ನಿಮ್ಮ ಪರಾಕ್ರಮದಿಂದ ಈ ಅದಮನ್ ಗುದ್ದಿ ಮುಸುಕಿಗೆ ಬಿಗಿದು ಬಲಿರೇ ಎಲ್ಲ ಈ ಉಗ್ರಸೇನೇ ಅವ್ವ ಚಿತ್ರಸೇನ ಆರಾಧನೆ ಇವ ನಮ್ಮ ಹಿಡಿ ಇವ ನಮ್ಮ ಕಡಿ ಅಲ್ಲ ಟೈಮ್ ದಿಟ್ಟತನದಿಂದ ಗಟ್ಟಿ ಮಿಕ್ಕಿದ ಬಲಕ ಭೀಕರಾಗ್ರ ಬೆಂಕಿಯನ್ನು ಕೊಳವೆಯನ್ನ ಮಾಯಾಜಾಲದಿಂದ ಸಿಂಹ ವ್ಯಾಘ್ರ ಗರುಡ ಬೇರೆಂಡಗಳ ಬಲ ಬಂದು ತಿನ್ನುವಂತ ಸದಾಶಿವನ ಘೋರ ಶಸ್ತ್ರವನ್ನು ಮಾಡಿ ಕಲಾಸಾರಥಿ ಇನ್ಯಾತ್ಮಕ್ಕೆ ತಡ ಒಂದು ಕ್ಷಣ ಮಾತ್ರದಲ್ಲಿ ಅವನ ಗತಿ ಏನಾಗುವುದು ನೋಡು ಸಾರಥಿ. ಅತಿ ಜಾಗೃತಿ ನಿಮ್ಮ ಇಷ್ಟ ಉಂಟಾಗಲ್ಲ ದೇವ. ಕೌರವನೆಂಬ ಬಂಡ ಈ ಕ್ಷಣದಲ್ಲಿ ನಿನ್ನ ಹೃದಯದಲ್ಲಿರುವ ಬಲವನ್ನು ನಡಗಿಸಿ ಎನ್ನಲ್ಲಿ ಸಮರಕ್ಕೆ ನಿಲ್ಲು. ಸಹಜವಾಗಿ ನಿಲ್ಲುವೇನಲ್ಲ ಈ ಬಂಡ. ಈ ಕ್ಷಣದ ಈ ಸಮಯದಲ್ಲಿ ಮುಕ್ಕೋಟಿ ದೇವತೆಗಳ ಸಾಕ್ಷಿಯಾಗಿ ನಿನ್ನ ಬಂಧಿಸಿ ತೆಗೆದುಕೊಂಡು ಹೋಗದಿದ್ದರೆ ಚಿತ್ರಸೇನ ಎಂಬ ನಾಮಾಂಕಿತವೇಕೆ ಕುರುಪತಿ ಈ ಕ್ಷಣದಲ್ಲಿ ನೋಡಿಕೆ ನಿನ್ನೆಯ ದುರ್ಗತಿ ಇದ್ದಕ್ಕೆ ನಿಲ್ಲತೆ ಜಾಗೃತಿ. ಬಂಡ ಆರ್ಸಿ ನಿಲ್ಲರುಂಡ ಅದೇ ಪ್ರಕಾರವ ಇದ್ದಕ್ಕೆ ನಿಲ್ಲ ಬಂಡ. ಉಗ್ರಸೇನೇ ಚಿತ್ರಸೇನ ಮಹಾರಾಜನೇ ಈ ದುರುಳ ದುರ್ಯೋಧನ ಅವಶ್ಯಂ ನೋಡಿದೆಯಾ ಎಲೈ ಮಂತ್ರಿ? ನೋಡಿದನು ರಾಜ. ನಿನ್ನನ್ನು ಪರಿಪರಿಯಿಂದ ಜನದ ಭಂಗ ಪಡಿಸಿದ ಪಾಪಾತ್ಮನ ಅವನೇನು? ನೋಡಿದೆ ಜಾಗೃತಿಯಿಂದ ರೆಟ್ಟಗಳೆರಡು ಪಿಡಿದು ಮುಸುಕಿಯಂ ಕಟ್ಟಿ ಉಕ್ಕಿನ ಬೇಡಿಯಂ ಜಡಿದ ಅಮರಾವತಿ ಕಾರಾಗೃಹವನ್ನು ಸೇರಿಸು ಕಂಡಿಯ ಹೊರತರಲೆ ಅತಿ ಬೇಗನೆ ನಿಮ್ಮಿಷ್ಟದಂತೆ